ನಮಸ್ಕಾರ. ಹೇಳಿ, ಏನ್ ನಿಮ್ದೂರು? ಬುದ್ಧಿ, ಆ ರಂಗ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ಬಿಟ್ಟವನೇ ಬುದ್ಧಿ. ಬಸರಾಗಿರೋ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಕಾಪಾಡ್ಬೇಕು ಬುದ್ಧಿ, ಕಾಪಾಡ್ಬೇಕು. ವರ ಕೊಡೋ ಭಗವಂತನಿಗೆ ಕೈ ಮುಗಿದೇ ಇದ್ರು ನಮ್ಮ ಹಳ್ಳಿ ಜನ ನಿಮ್ಮ ಕಾಲಿಗೆ ಬೀಳ್ತಾರೆ. ನೀವು ಕಾಲಾಗಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತು ಮಾಡ್ತಾರೆ. ಸುತ್ತ 7 ಹಳ್ಳಿನಲ್ಲೂ ನಿಮ್ ಮಾತಿಗೆ ಬೆಲೆ ಕೊಡ್ತಾರೆ. ಅಂತದ್ರಾಗೆ ಪಂಚಾಯತಿಗೆ ಬಾರದೆ ಅವಮಾನ ಮಾಡ್ತಿರೋ ರಂಗನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಆಗ್ಲೇಬೇಕು 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 ಆಗ್ಲೇಬೇಕು. ಸಮಾಧಾನ ಸಮಾಧಾನ. ಓರಿಗೆ ಜನ ಬೇಕು, ಕಳೆ ಕೀಳೋಕೆ ಕುಡ್ಲು ಬೇಕು. ಅನ್ಯಾಯನ ಮೆಟ್ಟಿ ನಿಂತು ನ್ಯಾಯನ ಎತ್ತಿಡಿಯೋಕೆ ಅಂತಾನೆ ನಾನೊಂದು ಸಿಂಹದ ಮರಿಯನ್ನು ಸಾಕಿದ್ದೀನಿ. ಯಾರೋ ನೀನು? ಅಕ್ಕರೆ ತೋರಿಸೋ ಅಕ್ಕಂದಿರಿಗೆ ತಮ್ಮಂತರ, ಮಮತೆ ಕೊಡೋ ತಂಗಿರಿಗೆ ಅಣ್ಣಂತರ, ಎತ್ತಾಡ್ಸ್ ಬೆಳೆಸಿದ ನಮ್ಮ ಜನಕ್ಕೆ ಮಗಂತರ. ತುತ್ತು ಕೊಟ್ಟ ದಣಿಗೆ ನಿಯತ್ತಿನ ನಾಯಿ ತರ. ಏ ರಂಗ, ಬೆಂಕಿಲಾಡಿದ್ರೆ ಸುಟ್ಟೋಗ್ತೀಯಾ, ನೀರಲ್ಲಾಡಿದ್ರೆ ಮುಳುಗೋಗ್ತೀಯಾ, ನನ್ ಜೊತೆ ಆಟ ಆಡಿದ್ರೆ ಸತ್ತೋಗ್ತೀಯಾ. ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂದಂಗೆ ಈ ರಂಗ ಪಂಚಾಯತಿಗೆ ಬಾರದೆ ಇರೋದೇ ಗೊತ್ತಾಯ್ತದೆ ಇವನೇ ಅಪರಾಧಿ ಅಂತ. ಹಾ, ನೇರವಾಗಿ ತೀರ್ಮಾನಕ್ಕೆ ಬರೋಣ. ಲೈ ಕೊಡ್ಲಾದ ನನ್ನ ಕೈಗೆ. ಏನಂಗ್ ಚಕ್ಕರ್ಸ್ಕೊಂಡು ನೋಡ್ತೀಯ? ನೀನೇ ಬಿತ್ತಿರೋ ಬೀಜಕ್ಕೆ ಹುಟ್ತಾ ಇರೋ ಸಸಿಗೆ ಅಪ್ಪ ಅಂತ ಹೆಸರಿಟ್ಟು ಕಟ್ಟು ತಾಳಿನ. ಗೌಡ್ರೆ, ದೇವಲತ್ತವಳು ತೀಟೆ ತೀರ್ಸ್ಕೊಂಡವಳೆ, ಕುಲಸ್ತ ಅನ್ನೋದನ್ನ ಮರ್ತು ತೀರ್ಮಾನ ಹೇಳ್ತಾ ಇದ್ದೀರಾ? ಪಾಪದ ಪಿಂಡಕ್ಕೆ ಒಂದು ಆಧಾರ ಬೇಕಾಗಿತ್ತು, ಅದಕ್ಕೆ ನನ್ನ ಬಲಿ ಮಾಡ್ತಾವಳೆ. ರಂಗ,
ಹೆಣ್ಣಂದ್ರೆ ಹಂಚ್ಕೊಂಡ್ ತಿನ್ನೋ ಅಣ್ಣಲ್ಲ ಕಣೋ, ಮೆಚ್ಕೊಂಡವನ್ನ ಕಣ್ಣಂಚಲ್ಲೇ ಮಾಡ್ಕೊಂಡು ಕಾಪಾಡೋ ದೇವತೆ. ಎಲ್ಲಿ ಹೆಣ್ಣನ್ನು ಗೌರವಿಸ್ತಾರೋ ಅಲ್ಲಿ ದೇವತೆಗಳಿರ್ತಾರೆ. ಊರ್ ಜನರ ಮುಂದೆ ನಾಚಿಕೆ ಬಿಟ್ಟು ಬೆಟ್ಟು ಮಾಡಿ ಹೊಟ್ಟೆಲುಟ್ಟೋ ಮಗಿಗೆ ಇವನೇ ಅಪ್ಪ ಅಂತ ಹೇಳ್ತಾವಳೆ. ಇದಕ್ಕಿಂತ ಸಾಕ್ಷಿ ಬೇಕೇನಲ್ಲ? ಕುಲಸ್ತ ಅಂತೆ ಕುಲಸ್ತ, ಕಾಲ ಬೇರಿಕೆ ನನ್ನ ಮಗನೇ. ತಪ್ಪು ಮಾಡುವ ಕಾಣದ ಇದು ಕುಲ, ತಪ್ಪು ಒಪ್ಕೊಳ್ಳುವ ಕಾಣ್ತದಲ್ಲ. ಕಟ್ಟು ತಾಳಿನ ಸಿಗದಾಕ್ಬಿಟ್ಟೇನು. ಎಲ್ಲಾರು ಗಮನ ಇಟ್ಟು ಕೇಳಿ. ನಮ್ಮೂರಿನ ನೀತಿಗೆ ಭಂಗ ತಂದಿ ರಂಗಂಗೆ 1 ವರ್ಷ ಬಹಿಷ್ಕಾರ ಆಗ್ತಾ ಇದ್ದೀನಿ. ಅವನಿಗೆ ಯಾರಾದ್ರೂ ಅನ್ನ ನೀರು ಕೊಟ್ಟಿದ್ದೆ ಆದ್ರೆ ಅವನ ಜೊತೆಗೆ ನೀವು ಹೋಗ್ಬೇಕಾಯ್ತದೆ. ಹುಷಾರ್. ಗೌಡ್ರೆ ನನ್ನ ಮಾತು ಕೇಳಿ. ನೋಡಿ, ನೀವು ಕುಲಸ್ಥಾನದನ್ನ ಮರಿತಾ ಇದ್ದೀರಾ. ಗೌಡ್ರೆ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಗೌಡ್ರೆ ನನ್ನ ಮಾತು ಕೇಳಿ ಗೌಡ್ರೆ. ನೋಡಿ ಗೌಡ್ರೆ, ಕೊತ್ತು ಗುರಿ ಇಲ್ಲದ ಈ ಅನಾಥ ಮಾತನ್ನು ಇಟ್ಕೊಂಡು ಸಿಂಹದ ಮರಿ ಅನ್ಕೊಂಡ್ಬಿಟ್ಟಿದ್ದೀರಾ. ನನ್ನ ಬಾಳಿಗೆ ಕೊಳ್ಳಿ ಇಟ್ಟು ನ್ಯಾಯದ ದೀಪ ಹಚ್ಚುತ್ತೀನಿ ಅಂತ ಸಾರ್ತಾ ಇದ್ದೀರಾ. ಈ ಕೊಳ್ಳಿ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ. ನಿನ್ನ ಮರ್ಯಾದೆ ಸುಡ್ತೀನಿ, ನಿನ್ನ ನೆಮ್ಮದಿನ ಸುಡ್ತೀನಿ. ಈ ಜನ ಎಲ್ಲ ನಿನ್ನ ದೇವರು ಅಂತ ತಿಳ್ಕೊಂಡು ನೀ ಹೇಳಿಕೆಲ್ಲ ತಲೆ ಆಡಿಸೋ ಇದೇ ಜನ ನಿನ್ನ ಎಕ್ಕಡ ತಗೊಂಡು ಹೊಡೆಯಾಗ ಮಾಡ್ಲಿಲ್ಲ. ನನ್ನ ಹೆಸರು ರಂಜೇಗೌಡನೇ ಅಲ್ಲ. ಅಪ್ಪ, ಆಗಿದ್ದಾಯ್ತು, ಊಟಕ್ಕೆ ಬಾರಪ್ಪ. ಒಂದು ಉಸ್ತಾರಿ ಇವನ್ಗೆ ಆಗ್ಬೇಕು? ಇವನ್ ದೊಡ್ಡ ಬಾಳೆಗಾರನ? ಆ ದೊಡ್ಡ ಕೇಳಿ ರಂಗ ಅವನ್ನ ಹಿಗ್ಗಮ್ಮಗ ಅವ್ರು ತಿಳ್ಕೊಂಡ್ ಬಂದವನಲ್ಲ. ನಾಳೆ ಅವ್ನು ಇವನ್ಗೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಮಾಡ್ಬಿಡ್ತಾನೆ ದೊಡ್ಡದಾಗಿ. ನಾವೇನ್ ಕೈಗೆ ಬಳೆ ತೊಡ್ಕೊಂಡ್ ಕೂತಿದೀವ? ಮಾತಾಡ್ಬೇಡ ನೀನು. ನಂಗೆ ಬರ್ತಿರೋ ಕೋಪಕ್ಕೆ ನಿನ್ನ ಅಯ್ಯ, ಅವ್ನ್ ಏನ್ ಮಾಡ್ದಂತ ಹೀಗ್ ಬೈತಿದ್ಯಾ? ನ್ಯಾಯ ಅನ್ನೋ ಪಾತಿ ಕಟ್ಟಿ ನೀತಿ ಅನ್ನೋ ನೀರೆರೆದು ನೀನೆ ಬೆಳೆಸಿದ ಶ್ರೀಗಂಧದ ಮರ ನನ್ ತಮ್ಮ. ಹೌದಮ್ಮ, ಆ ಮರಾನ್ ಯಾರು ಕಡಿಬಾರ್ದು ಅಂತ ನಾನು ಹೇಳ್ತಾ ಇರೋದು. ಸುರಿತಾ ಇರೋ ಮಳೆ ಒಳಗೆ ಇವ್ರಮ್ಮ ಇವನ್ ನನ್ನ ಕೈಗೆ ಒಪ್ಪಿಸಿದಾಗ ಆ ತಿಳು ಹಸ್ಕೂಸು ಇವನು. ಅವತ್ತಿನಿಂದ ಈ 22 ವರ್ಷ ಮಮತೆ ಧಾರೆ ಎರ್ದು ಬೆಳೆಸಿದ್ದೀನಿಮ್ಮ ಇವನ್ನ. ನೀನು ಇವನಿಬ್ರು ನನ್ನ 2 ಕಣ್ಣುಗಳಿದ್ದ ಹಾಗೆ. ಯಾವ ಕಣ್ಣು ಚುಚ್ಚಿದ್ರು ಆಗೋ ನೋವು ನನ್ಗೆ ಅಲ್ವೇನೆ? ಇಡೀ ಊರಿಗೆ ನೆರಳಾಗಿರೋ ನಮ್ ಗೌಡ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅವನು. ಕೋಪ ಬಂತು, ಅದಕ್ಕಾಗಿ ಮಾಡ್ದೆ. ಇನ್ಮೇಲೆ ನಿಮ್ ಮನ್ಸಿಗೆ ನೋವಾಗೋ ಹಾಗೆ ನಾನು ಯಾವ್ದು ಆತರ ಕೆಲಸ ಮಾಡಲ್ಲ. ಇಡೀ ಹಳ್ಳಿ ಜನಗಳ ಕೈ ತುತ್ತು ಬೆಳೆದ ಈ ಹಳ್ಳಿ ಮಗ ನೀನು ಅಲ್ಲ ಕಣ. ಬೆಂಕಿ ಸುಡುತ್ತೆ ಅಂತ ತಿಳ್ಕೊಂಡಿದ್ರು ಅದು ಕೈ ಇಡೋ ತಪ್ಪಲ್ವೇನೋ? ಬೆಂಕಿ ಸುಡುತ್ತೆ ಅಂತ ಸುಮ್ನೆ ಬಿಟ್ರೆ ಅದು ಊರನ್ನೇ ಸುಡುತ್ತಲ್ವಾ? ಅದ್ ಸರಿನಾ? ಸರಿನೋ ತಪ್ಪು ಅಂತ ವಾದ ಮಾಡೋಕ್ ನಾನಿಲ್ಲ ಇಲ್ಲಿ. ಅನಾಹುತಕ್ಕೆ ನಾಂದಿ ಮಾಡೋ ಕೆಲಸ ನಮ್ದು ಅಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸರಿ ಸರಿ, ನೀನೇನ್ ಕೋಪ ಮಾಡ್ಕೋಬೇಡ. ಇನ್ಮೇಲೆ ಇವನು ಹೀಗೆಲ್ಲ ಮಾಡಲ್ಲ ಅಲ್ವೇ? ಬಾಪ, ಊಟ ಮಾಡು. ಇನ್ಮೇಲೆ ಯಾವ್ದು ಆತರ ತಂಟೆ ತಕರಾರ್ಗೆ ಹೋಗಲ್ಲ. ಅಪ್ಪಾಜಿ ಬನ್ನಿ ಅಪ್ಪಾಜಿ, ಊಟ ಮಾಡಿ. ಬುದ್ಧಿ ಏನು ಅದು? ನಮ್ಮ ತಾತ ಮುತ್ತಾತನ ಕಾಲದಿಂದಾನು ನಿಮಗೆ ಕ್ಷೌರ ಮಾಡ್ತಾನೆ ಇದೀವಿ. ಹೌದು, ಏನೀಗ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ಮುಚ್ಕೊಂಡು ಕೇಳಿ. ಬುದ್ಧಿ, ಆ ನಿಮ್ಮ ಹಾಳು ಮನೆ ಪಕ್ಕದಲ್ಲಿ ಇದೆಯಲ್ಲ ಜಾಗ, ಅದನ್ನ ಕೊಟ್ರೆ ಒಂದು ಪುಟ್ಟದಾಗ ಗೂಡು ಕಟ್ಕತೀನಿ. ಮುಚ್ಕೊಂಡು ಕೆರಿಯೋದಕ್ಕೆ ಏನ್ ತಗೋತೀಯ? ಕೊಡ್ತಾ ಇದ್ದೀರಲ್ಲ 12 ಆಣಿನ. 12 ಆಣಿಗೆ 12,000 ಜಾಗ ಕೇಳ್ತಾ ಇದೀಯಾ? ಮೊದಲು ಸರಿಯಾಗಿ ಕೆರಿಯೋದನ್ನ ಕಲಿ. ಬಡ್ಡೆತದೆ. ಅಣ್ಣ ಅಣ್ಣ, ಎಲ್ಲಣ್ಣ ಅದು? ಎಲ್ಲಣ್ಣ ನಿಂದದು? ಎಲ್ಲಣ್ಣ? ಅಮಾಸೆ ಏನ್ಲ ಅದು? ನಿನ್ನ ಅದೃಷ್ಟದ ಕೈನ. ಅಯ್ಯೋ ಕೊಡಣ್ಣ. ಎಡಗೈ ವಾಸನೆ ಗಬ್ಬು. ನನ್ನ ಮಗನೇ ತಗ. ಆಹಾ, ಏನ್ಲ ಶಿಷ್ಯ, ಬೆಳಿಗ್ಗೆ ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ? ಗುರು, ಮಧುರಮ್ಮ ಜಾತ್ರೆ ಒಂದು ಲಾಟ್ರಿ ಟಿಕೆಟ್ ತಗೊಂಡಿರ್ಲಿಲ್ವಾ? ಅದಕ್ಕೆ 10 ಲಕ್ಷ ಹೊಡೆದ್ಬಿಟ್ಟೈತೆ. 10 ಲಕ್ಷನ? ಅಯ್ಯೋ ಅಣ್ಣ, ಹೋಗ್ಬಿಟ್ನೆ ಗೌಡ್ರೆ, ಹೋಗ್ಬಿಟ್ನೆ. ಮುಂಡೆ ಮಗ ಲಾಟ್ರಿ ಟಿಕೆಟ್ ಎಲ್ಲಿಕೋನೆ ಅಂತ ಹೇಳಕ್ಕಿಂತ ಮುಂಚೆನೆ ಹೋಗಿ ಹಾಕೊಂಡು ಹೋಗ್ಬಿಟ್ನೆ. ಅಯ್ಯಯ್ಯೋ, ಹೆಂಡತಿ ಜೊತೆ ನನ್ನ ಬಿಟ್ಬಿಟ್ಟು ಲಾಟ್ರಿ ಟಿಕೆಟ್ ಎಲ್ಲಿ ಅಂತ ಹೇಳ್ದೆ ಎದೆ ಮೇಲೆ ಮಣ್ಣು ಹಾಕೊಂಡು ಹೋಗ್ಬಿಟ್ನೆ. ಅಮಾಸೆ ಲಾರ್ಡ್ ಲಬಕ್ ಸ್ವಾಹ. ದೇವಾಗಿ ಹೋಗ್ಬಿಟ್ನಾ?
ಲೋ ನನ್ನ ಮಗನೇ, ನಿಮ್ಮ ಅಮ್ಮನಾಣಿಗೂ ನನಗೆ 10 ಲಕ್ಷ ಲಾಟ್ರಿ ಹೊಡೆದೈತೇನ್ಲ? ನಿನ್ನ ಎಂಡ್ರಾಣೆಗೂ 10 ಲಕ್ಷ ಬಂದೈತಣ್ಣ. ಜಾತ್ರೆಲಿ ಅವತ್ತು ನನಗೆ ಲಾಟ್ರಿ ನಂಬರ್ ಬರ್ಕೊಡ್ಲಿಲ್ವಾ? ಅದಿಲ್ಲ ಐತೆ. ಅರ್ಧಂಬರ್ಧ ಬೋಡ್ಸ್ಬಿಟ್ಟು ಆಟ ಆಡ್ತಾ ಇದ್ರೇನ್ಲ? ಕರೀಲ ಪೂರ್ತಿ. ಏ ಗೌಡ, ನನ್ನನ್ನು ಏನಂತ ತಿಳ್ಕೊಂಡಿದೀಯಾ? ನೀನು ಹೊಲ ಗದ್ದೆ ದನ ಕರ ಎಲ್ಲ ಒಂದ್ ರೇಟ್ ಮಾಡಿ ಹೇಳ್ಬಿಡು. ಚಿಟ್ಕಿ ಹೊಡೆಯೋಷ್ಟೊಳಗೆ ತಗೊಂಡ್ಬಿಡಿ. ನಿನ್ನ ಶಿಷ್ಯ, ಇದೇ ಊರಲ್ಲಿ ಒಂದು ಪ್ಯಾಟಿ ತರ ಸಲೂನ್ ಶಾಪ್ ನ ಓಪನ್ ಮಾಡಿ ಒಂದು 10 ಆಳ್ನ ಬಿಟ್ಬಿಟ್ಟು ನಾವಿಬ್ರು ಕಾರಲ್ಲಿ ಜಾಮ್ ಅಂತ ಓಡಾಡ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಜಾಮ್ ಅಂತಾನ? ತೋ ನಮ್ಮ ತಾಯಿ ಹಣೆಗೂ ಚೆನ್ನಾಗಿರಕಿಲ್ಲ, ನಿನ್ನ ನೆಂಡ್ರು ಊರ್ ಬಸಿ ಹಣೆಗೂ ಚೆನ್ನಾಗಿರಕಿಲ್ಲ. ಏನ್ಲಾ ಚೆನ್ನಾಗಿರಕಿಲ್ಲ? ಈಗ ನೀನ್ ಯಾರು? ಯಾರು ಅಂತೀನಿ. ಯಾರು? ಲಕ್ಷಾಧಿಪತಿ. ಹೌದೌದು, ನಾನು ಲಕ್ಷಾಧಿಪತಿ. ಈಗ ಲಕ್ಷಾಧಿಪತಿ ಕೈಲಿ ತುಕ್ಕಿಡ್ದು ಕಿತ್ತೋಗಿರೋ ಈ ಹಳೆ ಡಬ್ಬ ಬೇಕಾ? ಅಯ್ಯೋ ಬಿಡ್ತು ಅನ್ನಲೋ. ಅಮಾವಾಸ್ಯೆ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದರಿಂದ ಕಣೋ ಅನ್ನ ತಿಂತಾ ಇರೋದು. ನಮ್ಮ ಕಸಬ್ನ ನಾವು ದೇವ್ರು ಅಂತ ತಿಳ್ಕೊಂಡಿದೀವಿ. ಆಳ ಸೆಂಟಿಮೆಂಟ್ ಬಿಡಾಕಿಲ್ಲ ನಮ್ ಜನ. ಸೂಟು ಬೂಟು ಹಾಕೊಂಡು ಕೈಗೊಬ್ಬ ಕಾಲ್ಗೊಬ್ಬ ಆಳ್ನ ಮಡಿಕೊಂಡು ಜೊತೆಗೆ ಈ ಬಿಯನ್ನ ಇಟ್ಕೊಂಡು ಅವನ್ ಯಾವನ್ ಕಿತ್ತೋ ನನ್ ಮಗ? ಅದು ನಾನೇ. ನೀನಾ? ಇಷ್ಟೆಲ್ಲ ಇದ್ಮೇಲೆ ದೃಷ್ಟಿ ಬಡ್ತಾರ ಕಿತ್ತೋಗಿರೋ ಡಬ್ಬ ಬೇಕಾ? ಹೊಡಿಲಿ. ಲಾಟ್ರಿ ದುಡ್ಡು ಬಂದ್ಮೇಲೆ ಸಿಂಗಾಪುರ್ ಫೋನ್ ಮಾಡಿ ಮಾಡ್ರನ್ ಸೇವಿಂಗ್ ಡಬ್ಬನ ನಿನಗೆ ತರ್ಸ್ಕೊಡ್ತೀನಿ. ಅಲ್ಲಿ ಗಂಟ ಇದು ರಂಗೇ ನನ್ನ ಹೆಂಡ್ರು ನೀನೇನ ಕರೆಯೋದು? ಯಾಕ್ರಿ ಹಂಗ್ ಕೂಗ್ತಾ ಇದ್ದೀರಾ? ಅದೇ ಕಣೆ, ಅವತ್ತು ಆ ಮದ್ದೂರಮ್ಮನ್ ಜಾತ್ರೆಯಲ್ಲಿ ಲಾಟ್ರಿ ಟಿಕೆಟ್ ತಂದು ನೀನು ಕೈ ಕೊಟ್ಟಿದ್ನಲ್ಲ, ಅದನ್ನ ತಗೊಂಬ ಹೋಗು. ಲಾಟ್ರಿ ಟಿಕೆಟ್? ಯಾಕೆ ತಲೆ ಕೆರ್ಕೋತೀಯಾ? ತಲೆ ಕೆರ್ಕೊಂಡ್ರೆ ಟಿಕೆಟ್ ಸಿಕ್ತೈತೆ, ಏನ್ ಸಾಯ್ತವೆ ಅಷ್ಟೇ. ಹೋಗು. ಹಳಾದ್ ಮರು 10 ಲಕ್ಷ ಕಣೆ, ಬೇಗ ತಗೊಂಬಾರೆ. ಸಿಕ್ತು. ನಿಮ್ ಚೌರದ್ ಪೆಟ್ಟಿಗೆ ಇತ್ತಲ್ಲ, ಹೌದು, ಅದ್ರಾಗ ಇಕ್ಕಿದೀನಿ. ಅದ್ರಲ್ಲಿ ನನ್ನ ಮಗನೇ, ನನ್ನ ಮಗನೇ ಅಮಾವಾಸ್ಯೆ ಉಂಟು. ನನ್ನ ಮಗನೇ ನನ್ನ. ಅಯ್ಯೋ ಅಯ್ಯೋ. ನಮಸ್ಕಾರ. ಶಾನೆ ಆಯ್ತು ನಿಂದು. ತಲೆಗಿಲೆ ಕೆಟ್ಟಿದ್ಯಾ? ಏನೋ ಇದು? ಬುದ್ಧಿ, ನೀವು ನಮ್ಮೂರಿಂದ ಯಾರು ಬುದ್ಧಿ? ನಿಮ್ ಪಾದಕ್ಕೆ ಹೆಸರಾಗೋದು ನನ್ ಮನ್ಸಿಗೆ ಒಪ್ಲಿಲ್ಲ ಬುದ್ಧಿ. ಅದಕ್ಕೆ ಯಾರಮ್ಮ ಅದು? ಮಗಿನ ಬಿಸ್ಲಲ್ಲಿ ಮನ್ಸ್ಬಿಟ್ಟು ಕೆಲಸ ಮಾಡ್ತೀರಾ ಮಾತಾಯಿ? ಅಳ್ತಾರ ಕೇಳಿಸ್ತಲ್ವ ಮಾವ್? ಯಾರ್ದವ ಮಗು? ನಂದೇ ಬುದ್ಧಿ. ಅಲ್ಲವಾ, ಮಗಿನ ಬಿಸ್ಲಾಗ್ ಮಲಗಿಸಿ ಗ್ಯಾಮೆ ಮಾಡು ಅಂತ ಯಾರಾದ್ರೂ ಕುತ್ತಿಗೆ ಮೇಲೆ ಕುಂತವ್ರ? ಮೊದ್ಲು ಕೂಸು, ಆಮೇಲೆ ಗೇಮೆ, ತಿಳಿತಾ? ಮಗಿಗೆ ಏನ್ ಹೆಸರಿಟ್ಟಿದ್ದೀರವ? ನಾನ್ ಕೇಳ್ತಾನೆ ಇದ್ದೀನಿ, ಸುಮ್ನೆ ನಿಂತಿದೀಯಲ್ಲವಾ? ಏನ್ ಹೆಸರಿಟ್ಟಿದ್ಯಾ? ನಿಮ್ ಬಾಯಿಗೆ ಬೆಲ್ಲ ಹಾಕ. ದಣಿಯವ್ರು ಕೇಳ್ತಾರೆ, ಉಸಿರು ಬಿಡ್ರಲ್ಲ. ಹೇಳವ. ಯಾಕೆಲ್ಲ ಸುಮ್ಕೆ ನಿಂತಿದ್ದೀರಾ? ಯಾವ ಬಾಯಲ್ಲಿ ಹೇಳಿ ಬುದ್ಧಿ? ತಾಳ್ಮೇಲಿ ಧರ್ಮರ ನಂಗೆ, ಕೊಡೋದ್ರಲ್ಲಿ ಕರುಣು ನಂಗೆ. ನುಡಿಯೋ ಅಮೃತವಾಣಿ ದ್ಯಾವ್ರು ನೀವು. ನಿಮ್ ನೆರಳಲ್ಲಿರ ನಾವು. ಮಗಿಗೆ ನಿಮ್ ಗುಣನೇ ಬರ್ಲಿ ಅಂತ ನಿಮ್ ಹೆಸರು ಇಟ್ಟಿದೀವಿ ಬುದ್ಧಿ. ಸರಿ ಸರಿ, ಹೊಗಳಿದ್ ಸಾಕು, ಸುಮ್ಕಿರು. ನನ್ ಚಿನ್ನ ಮಾದ ಬಂದನೆ.
ಮುಗಿತೇನೋ ಮಾದ ಪೂಜೆ ಎಲ್ಲ? ನೀವ್ಯಾಕೆ ಬರಕ್ ಹೋದ್ರಿ? ನಾನೇ ಬರ್ತಾ ಇದ್ನಲ್ಲ. ನಿಂಗೊಂದು ಸಂತೋಷದ ವಿಷಯ ಹೇಳ್ತೀನಿ. ನನ್ನ ಮಗಳು ಓದೆಲ್ಲ ಮುಗಿಸಾದ್ಮೇಲೆ ಊರಿಗೆ ಬರ್ತಾವಳೆ. ಹೌದಾ? ನೀನೇ ರೈಲ್ವೆ ಸ್ಟೇಷನ್ಗೆ ಹೋಗಿ ಕರ್ಕೊಂಬಾ. ಹುಷಾರು ಕಣೋ, ಪ್ಯಾಟೆಯಲ್ಲಿ ಇದ್ದು ಬರ್ತಾ ಇರೋ ಹುಡುಗಿ, ನಯ ನಾಜೂಕು ಜಾಸ್ತಿ. ಆಮೇಲೆ ಎಡವಟ್ ಮಾಡ್ಕೊಂಡ್ಬಿಟ್ಟಿಯ. ಬೆಣ್ಣೆಗೆ ಕೂದಲು ತೆಗೆದಂಗಿರ್ಬೇಕು, ತಿಳಿತಾ? ನೋಡ್ತಾ ಇರಿ, ನೋಡ್ಕೊಳ್ಳೋ ವಿಷಯದಲ್ಲಿ ನಮ್ ಪ್ರಿಯ ಮಕ್ಕಳು ದಿಟ್ಟಾಡೋಗ್ಬಿಡ್ಬೇಕು. ನೋಡು ನೋಡು, ಇದೇ ಬೇಡ ಅನ್ನೋದು. ಒರಟ ಶತವರಟ ನೈಸಾಗಿ ನಡ್ಕೊಂಬೇಕು ಕಣೋ. ಹಂಗೆ ಹೋಗ್ತಾ ತೆಂಗಿನಕಾಯಿನ ಆ ಸಂತೆ ಶೆಟ್ಟರಂಗಡಿಗೆ ಹಾಕು. ಆಮೇಲೆ ವೀರಭದ್ರಪ್ಪ ಅಡಿಕೆ ದುಡ್ಡು ಕೊಡ್ತಾನೆ, ಇಸ್ಕೊಂಬಾ. ಪ್ರಿಯಾನ ಹುಷಾರ ಕರ್ಕೊಂಬಾ. ಆಯ್ತು ದಣೆ. ಗೊತ್ತಾಯ್ತಾ? ಜೋಪಾನ ಕಣೋ. ಏನಾದ್ರು ಮಾಡಲ್ಲ ಬೇಗ, ಅವಕಾಶ ಬಿಡಲ್ಲ. ಏನಾದ್ರು ಮಾಡ್ರೋ, ಸಾಲ ನೋವಾಯ್ತದೆ ಕಡ್ರಲ್ಲೇ. ಏನಾರು ಮಾಡಲ್ಲ, ಅವಕಾಶ ಬಿಡದ ಕಡ್ರಲ್ಲ. ಏನಾರು ಮಾಡಲ್ಲ, ಏನಾದ್ರು ಮಾಡಲ್ಲ ಬೇಗಲೇ. ಮಾಡಲ್ಲ, ಅವಕಾಶ ಬಿಡದ ಏನಾರು ಮಾಡೋಣ. ಏನಾಗಕ್ಕಿಲ್ಲ, ಸುಮ್ಮನಿರ್ಲಿಂಗ. ಬೇಗ ಏನಾರು ಮಾಡೋಣ. ಬಂದಿದ್ದೀನಲ್ಲ, ಏನಾಗಿಲ್ಲ. ನೋವಾಯ್ತದೆ ಕಣ. ಹೆದರ್ಕೋಬೇಡ, ವಿಷಲ ತೆಗ್ದಿದ್ದೀನಿ. ಹಟ್ಟಿಗೆ ಹೋಗ್ಬಿಟ್ಟು ನಾರಾಯಣಿ ಸೊಪ್ಪಿನ ರಸನ ಗಾಯದ ಮೇಲೆ ಇಂಟು. ಆಯ್ತಣ್ಣ. ಮತ್ ಬಂದಂಗ ಆಯ್ತದೆ. ಮನ್ಗಿನ್ಕೊಬಿಟ್ಯಾ? ಇಲ್ಲ ಕಣ. ಗೊತ್ತಾಯ್ತಾ? ಹೋಗು. ಅಯ್ಯಪ್ಪ, ಏನ್ರಯ್ಯ ಹಾವು ಕೊಚ್ಚಿಸ್ಕೊಂಡು ಅವ್ನ್ ಕಣ್ಣು ಬಾಯ್ ಬಿಡ್ಕೊ ಒದ್ದಾಡ್ತಾವನೆ. ನಾಟಕ ನೋಡ್ಕೊಂಡು ನಿಂತಿದ್ರಲ್ಲ. ಮಾದ, ಅಯ್ಯೋ ಅಂದ್ರೆ 6 ತಿಂಗಳು ಪಾಪ ಅನ್ನೋ ಜನ ಇವರು. ಅದಕ್ಕೆಲ್ಲ ಗುಂಡಿಗೆ ಬೇಕು ಕಣೋ. ಇವ್ರ ಕೈನಲ್ಲಿ ಆಗ್ತದ ಅದು? ಅಪ್ಪ, ಅದು ಅಪ್ಪಾಜಿ, ಗೌಡ್ರ ಮಗಳು ರೈಲು ಹಿಂಗೋಗಿ ಹಿಂಗ್ ಬರ್ತೀನಿ. ಏನಾಯ್ತು ಹಿಂಗೆ? ಹಲೋ, ಏನ್ ಹಾಗ ಆಶ್ಚರ್ಯವಾಗಿ ನೋಡ್ತಾ ಇದೀಯಾ? ಅದು ಬಹಳ ವರ್ಷ ಆದ್ಮೇಲೆ ನೋಡ್ತಾ ಇದೀನಲ್ಲ. ಅದಿರ್ಲಿ, ದಣಿಯವ್ರು ಕಾಯ್ತಾರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯೋ ಇಡ ಬೇಗ ಕೂತ್ಕೊಳ್ಳಿ. ನಿಮ್ಮನ್ನೊಂದು ಮಾತು ಕೇಳಲ್ಲ? ಬಂದ 100 ಕೇಳು. ನೀವು ಸಿಟಿಲಿದ್ದಾಗ ನಾನು ನೆನೆಸ್ಕೊತಾ ಇದ್ರಾ? ಏನು ನಿಮ್ಗೆ ತಮ್ಗೆ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ಯಾ? ಪ್ರಿಯಾ ಅಂತ ಕರಿ ಸಾಕು. ಚಿಕ್ಕ ವಯಸ್ಸಿನಲ್ಲಿ ನೀನ್ ಹೇಳ್ತಿದ್ಯಲ್ಲ ಶ್ಲೋಕ, ಅದನ್ನ ಊಟ ಮಾಡುವಾಗ ಓದೋವಾಗ ಹೇಳ್ಕೊಂಡೆ ಕಾಲೇಜಿಗೆ ಹೋಗ್ತಾ ಇದ್ದಿದ್ದು. ಎಷ್ಟು ಅರ್ಥಪೂರ್ಣವಾಗಿ ಹಾಡ್ತಿದ್ದೆ ನೋಡಿ. ಹೇಳ್ತೀನಿ, ಹೇಗಿದೆ ಅಂತ ಹೇಳು. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ. ಯಾಕೆ ಜೀಪ್ ನಿಲ್ಸ್ಬಿಟ್ಟೆ? ಇಲ್ಲ, ನೀವು ಶ್ಲೋಕನ ತಪ್ಪಾಗಿ ಹೇಳ್ತಾ ಇದ್ದೀರಾ. ಸಿದ್ಧಾರ್ಥಂ ಅಲ್ಲ, ಸಿದ್ಧ್ಯರ್ಥಂ. ನಾನು ಹೇಳ್ತೀನಿ ನೋಡಿ. ಅನ್ನಪೂರ್ಣೆ ಸದಾ ಪೂರ್ಣೆ. ಏನವ ಇದೆಲ್ಲ? ನೀಗ ಬುದ್ಧಿ ಭ್ರಮಣೆ ಆಗೈತಾ? ದೇವ್ರಿಗಾಕ ಹೂನ ನನ್ನ ತಲೆ ಮೇಲೆ ಆಗ್ತಾ ಇದೆಯಲ್ಲ. ಕಲ್ಲಾಗಿರೋ ದ್ಯಾವ್ರು ಕಾಣಲ್ಲಪ್ಪ. ನನ್ನ ಭಾಗಕ್ಕೆ ನೀನೇ ಕಾಣೋ ದ್ಯಾವ್ರಾಗ್ಬಿಟ್ಟೆ. ಅದಕ್ಕೆ ದ್ಯಾವ್ರಿಗೆ ಹಾಕ್ಬೇಕಾಗಿದ್ದು ಹೂನ ನಿನ್ಗೆ ಹಾಕ್ತಿದ್ದೀನಿ. ಏನ್ ಹೇಳ್ತಾ ಇದ್ಯಾವ ನೀನು? ನಾಗರಾವು ಕಚ್ಚಿ ಸಾಯ್ತಾ ಇದ್ದ ನನ್ನ ವಂಶದ ಕೊಡಿನ ನೀನು ಕಾಪಾಡಿಬಿಟ್ಟೆಯಪ್ಪ. ಕೆಳಗೇರಿ ಜನನ ಮುಟ್ಟೋಕು ಹಿಂದು ಮುಂದೆ ನೋಡೋ ಜನ ಇರೋವಾಗ ಪಾಪ ನುಂಗೋ ತಾಯಿ ಕಾವೇರಿ ಥರ
ನೀನ್ ಕಾಪಾಡ್ಬಿಟ್ಟೆಯಪ್ಪ, ಕಾಪಾಡ್ಬಿಟ್ಟೆ. ಅಂಟನ್ನ ಆಚೆಗಿಟ್ಟು ಮುಟ್ಟನ್ನ ಮೂಲೆಗಿಟ್ಟು ಪಟ್ಟಂತ ಒಯ್ತಿದ್ದ ನನ್ನ ಮಗನ್ ಪ್ರಾಣನ ಚಟ್ಟಂತ ಉಳಿಸ್ಬಿಟ್ಟೆ ಮಗ. ಆ ಭಗವಂತ ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಕಂದ, ಚೆನ್ನಾಗಿಟ್ಟಿರ್ಲಿ. ಬಾ ಮಗಳೇ. 1 2 3 and 4. ಡ್ಯಾಡಿ, ಇವೆಲ್ಲ ಅಥ್ಲೆಟಿಕ್ಸ್ ನಲ್ಲಿ ಫಸ್ಟ್ ಬಂದಿದ್ದು ಕೊಟ್ಟಿದ್ದು. ಅಂಡ್ ದಿಸ್ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿರೋ ಸರ್ಟಿಫಿಕೇಟ್. ನನ್ ಚಿನ್ನ. ಅವರೇ, ಇದನ್ನೆಲ್ಲ ತಗೊಳಕ್ಕೆ ಎಷ್ಟು ದುಡ್ಡು ಕೊಟ್ರಿ? ಅಯ್ಯೋ ಪೆದ್ದ, ನಿಂಗೇನೋ ಹೇಳಿ ಮಾದ. ಅದ್ ಹಂಗಲ್ವೋ, ನನ್ನ ಮಗಳು ಆಟದಾಗೆ ಓದೋದ್ರಾಗೆ ಎಲ್ಲ ಫಸ್ಟ್ ಬಂದವಳೆ. ಅದಕ್ಕೆ ಬಂದಿರೋ ಬಹುಮಾನಗಳು ಕಣೋ. ಮಾಧ, ಯು ಆರ್ ಸೋ ಇನ್ನೋಸೆಂಟ್. ನನಗ್ ಗೊತ್ತಾಗ್ಲಿಲ್ಲವ. ಅಯ್ಯೋ, ನೀನ್ ತುಂಬಾ ಮುಗ್ಧ ಅಂದೆ. ಅಯ್ಯೋ ಪ್ರಿಯಾ, ನಮ್ಮ ಮಾದ ನಮ್ಮೂರಿಗೆ ಒಂದು ಕನ್ನಡಿ ಇದ್ದಂಗೆ. ಅದನ್ನ ನೋಡಿ ನಕ್ರೆ ನಗ್ತೈತೆ, ಅತ್ರೆ ಅಳ್ತೈತೆ. ಅಮ್ಮ ಇಲ್ಲ ಅನ್ನೋ ಹೊರಗೆ ನಿಂಗೆ ಬರೆದಿದ್ದಂಗೆ ನಿನ್ನ ಸಾಕಿ ಬೆಳೆಸಿದೀನಿ. ನಿಂಗೊಂದು ಮದುವೆ ಅಂತ ಮಾಡಿ ನನ್ನ ವಂಶದ ಕುಡಿ ನನ್ನ ಕೈಯಾರೆ ಎತ್ತಿ ಎಳ್ದಳವಾಯಿ ಅಂತ ಆಡಿಸ್ಬಿಟ್ರೆ ನನ್ ಜನ್ಮ ಸಾರ್ಥಕ ಆಗ್ಬಿಡ್ತದ ಕಣಮ್ಮ. ಇಲ್ಲಿ ಗಂಟ ನೀ ಹೇಳ್ದಂಗೆ ನಡೆದೈತೆ, ಇನ್ ಮ್ಯಾಗೆ ನಾ ಹೇಳ್ದಂಗೆ ನಡಿಬೇಕು, ಗೊತ್ತಾಯ್ತಾ? ನೀವ್ ಹೇಳ್ತಾ ಇರಿದಣೆ, ಊರ್ಗೆಲ್ಲ ಚಪ್ರ ಹಾಕ್ಸಿ, ರಂಗೋಲೆ ಬೀಡ್ಸಿ, ಸುತ್ತಮುತ್ತ ಏಳಳ್ಳಿಗೂ ಊಟ ಹಾಕ್ಸಿ, ಜಾಮ್ ಜಾಮ್ ಅಂತ ಮದುವೆ ಮಾಡ್ಬಿಡೋಣ. ಹೆಣ್ಣನ್ನ ಕರ್ಕೊಂಡು ಗಂಡನ್ ಮನೆಗೆ ಹೋಗಿ ಬಿಟ್ಬಿಟ್ಟು ಬರತಂಕ ಎಲ್ಲ ಕೆಲ್ಸ ನಂದಯ್ಯ. ಹಲೋ, ನಿಲ್ಸಿ ನಿಲ್ಸಿ. ಬಿಟ್ರೆ ಬಾಣಂತ ನಾನು ಮಾಡಿ ಮುಗಿಸ್ಬಿಡಂಗಿದ್ದೀರಾ? ಅಡ್ವಾನ್ಸ್ ಟೆಕ್ನಾಲಜಿ ಅಗ್ರಿಕಲ್ಚರ್ ಬಗ್ಗೆ ಸ್ಟಡಿ ಮಾಡಿ ಬಂದಿದ್ದೀನಿ. ಅದನ್ನ ನಮ್ಮ ಹಳ್ಳಿ ಮೇಲೆ ಪ್ರಯೋಗ ಮಾಡಿ ರೈತರ ಕಷ್ಟಕ್ಕೆ ನೆರವಾಗಿ ಅಪ್ಪನ್ಗೆ ತಕ್ಕ ಮಗಳು ಅನ್ನಿಸ್ಕೋಬೇಕು. ಡ್ಯಾಡಿ ಡ್ಯಾಡಿ, ನಂಗೆ ಈಗ್ಲೇ ಮದ್ವೆ ಬೇಡ ಡ್ಯಾಡಿ. ಆಯ್ತು, ಕಂಕಣ ಬಲ ಕೂಡು ಬಂದ್ರೆ ಗಂಟ ಹಾಕಿರೋ ಬ್ರಹ್ಮನ್ಗೂ ಗೊತ್ತಾಯ್ಕಲ್ಲ ಕಣಮ್ಮ, ಮದುವೆ ನಡೆದೋಯ್ತದೆ. ಆಯ್ತು, ನಿನ್ನ ಇಷ್ಟದಂಗೆ ಆಗ್ಲಿ. ಮಾತಾ ದಣಿ, ಅವ್ವ ಅವನ್ನ ಕರ್ಕೊಂಡೋಗಿ ಕ್ವಾರಿ ನಮ್ಮ ಹೊಲ ಗದ್ದೆ ಎಲ್ಲ ತೋರ್ಸ್ಕೊಂಬಂದ್ಬಿಡ. ಆಯ್ತು ದಣಿ. ಮಗಳು ಕೇಳಿದ್ದು ಇಲ್ಲ ಅಂತ ಸದ್ದು ಬರಬಾರ್ದು, ಗೊತ್ತಾಯ್ತಾ? ಅಷ್ಟ್ ಹೇಳಿದ್ರಲ್ಲ ದಣಿ, ಇನ್ನೆಲ್ಲ ಹಬ್ಬನೇ. ಅದು ನಮ್ಮೂರಲ್ಲಾನೊಬ್ನೇ ಜಾಣ, ನನ್ನ ಹಾಡಂದ್ರೆ ಎಲ್ಲರಿಗೂ ಪ್ರಾಣ. ನನ್ನ ಹಾಡಕ್ಕಂತ ಬಾಯ್ ಬಿಟ್ರೆ ಹೋಯ್ತಾರೆ ಊರವರ ಪ್ರಾಣ. ಮಗನೇ, ಎಲ್ಲೋ ಸತ್ತಿದ್ದೆ ಇಷ್ಟು ದಿನ ಶಿಷ್ಯ, ನಿನ್ನ ನೋಡ್ದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಅಣ್ಣ, ಜೀವನ ಬೇವರ್ಸಿ ತರ ಬೇಜಾರಾಗ್ಬಿಟ್ಟು ತಪಸ್ವಿ ಆಗ್ಬಿಡೋಣ ಅಂತ ಹಿಮಾಲಯ ಪರ್ವತ ಚಳಿ ಜಾಸ್ತಿ ಆಗ್ಬಿಡ್ತು, ವಾಪಸ್ ಬಂದ್ಬಿಟ್ಟೆ. ಅಣ್ಣ, ನೀನ್ ಮಾತ್ರ ಯಾವಾಗ್ಲೂ ಹ್ಯಾಪಿಯಾಗಿ ಆಡ್ಕೊಂಡಿರ್ತಿಯಲ್ಲ, ಹೆಂಗಣ್ಣ? ಹೆಂಗಣ್ಣ? ಕೂತ್ಕೊಳ್ಳೋ. ಬೇಡಣ್ಣ, ಕೂತ್ಕೊಳ್ಳಲು. ಬೇಡಣ್ಣ, ಕೂತ್ಕೊಳ್ಳ ನನ್ನ ಮಗನೇ, ಕೂತ್ಕೊಳ್ಳೆ. ಸಂತೋಷವಾಗಿರ್ಬೇಕಂದ್ರೆ ಏನು ಮಾಡ್ಬೇಕು ಅಂತ ಕೇಳ್ತಾ ಇದೀಯ ತಾನೆ? ಹೌದು, ಕೇಳು. 4 ಮೊಳ ಮಲ್ಲಿಗೆ ಹೂವ ತಗೋತೀನ, 1 kg ಮೈಸೂರು ಪಾಕ್ ತಗೋತೀನ, ನನ್ನ ಹೆಂಡ್ರತಾವ ಹೋಗ್ತೀನ, ಅದನ್ನ ಅವಳು ಕೊಡ್ತೀನ, ಅವಳು ಬಂದು ತಪ್ಕೋತಾಳೆ, ರೂಮ್ ಒಳಕ್ ಹೋಗ್ತೀವ, ಲೈಟ್ ಆಫ್ ಮಾಡ್ತೀವ. ಶಿಷ್ಯ, ಬೆಳಗಿನವರೆಗೂ ಸಂತೋಷನೇ ಸಂತೋಷ ಕಣ್ಣ. ಅಣ್ಣ, ನಿಜಾನ ಅಣ್ಣ? ಹಿಂಗೆಲ್ಲಾ ಮಾಡಿದ್ರೆ ಬೇಜಾರು ಹೋಯ್ತದೆ ಅಂತೀಯ? ಕಣೋ, ಜೀವನ ಪರ್ಯಂತ ಬೇಜಾರು ಹೋಯ್ತದೆ. ನಾನು ಹೇಳಿದ ತಪ್ಪಾದ್ರೆ ನಿನ್ ಮಕ್ಕಿ ಅಂತ ಉಗ್ದಾಕ್ಬಿಡು. ಅಣ್ಣ, ಈಗ್ಲೇ ಹೋಯ್ತೀಯ? ಆ ಕಡೆ ಯಾಕೋ ಹೋಯ್ತೀಯ? ಸ್ಮಶಾನ ಕಣೋ, ಸಂತೋಷನ ಸಿಗ್ತೈತೆ. ನನ್ನ ಮಗನೇ ಬದಲಾಯ್ತು, ಈ ಕಡೆ ಹೋಗು ಹೋಗು. ಅಣ್ಣ, ಸಂತೋಷಕ್ಕೆ ದಾರಿ ತೋರಿಸಿದ್ಯಾ, ಆಶೀರ್ವಾದ ಮಾಡೋಣ. ಚಂದಾಗಿಟ್ಟಿರ್ಲಿ ನಿನ್ನ. ಹೋಗಲ್ಲ. ಅಯ್ಯಯ್ಯೋ, ನಿನ್ನ ಮನೆ ಹಾಳಾಗ ಮೈಸೂರು ಮಲ್ಲಿಗೆ ಊಟೇನೋ? ಕೋಲಿ ನನ್ನ ಮಗನೇ, ಸಿಕ್ಕಾಸಿ ನನ್ನ ಮಗನೇ, ಬೇವಸಿ ನನ್ನ ಮಗನೇ, ನಿನ್ನ ಅಕ್ಕ ತಂಗಿರು ಯಾರು ಇಲ್ವೇನೋ? ಇದನ್ನೆಲ್ಲ ನೀನ್ ಮಾಡಿ ಕೇಳಿದವ್ರನ್ನ ಹೊರಗೆ ನೋಡಬೇಕು ನನ್ನ ಮಗನೇ. ಏನೇ ಮಾಡ್ತಾ ಇದೀಯಾ? ಯಾಕೆ ಹೊಡಿತಾ ಇದೀಯಾ ಮಗುನ?
ಇವನು ಮಗುನ ಯಾವ ಮಾಡಿದ್ರೆ ಕೈಗೊಂಡ್ ಮಗು ಕೊಟ್ಬಿಡ್ತಾನೆ ಬೇವರ್ಸಿ ನನ್ ಮಗ. ಯಾಕೆ ಹಿಂಗ್ ಮಾತಾಡ್ತೀಯ? ಅದೇನ್ ಮಾಡ್ದ ಅಂತ ಹೇಳು. ಅನಿಷ್ಟ ನನ್ ಬಾಯಿಂದ ಬೇರೆ ಹೇಳ್ಬೇಕಾ? ಅಲ್ಲೋಡಿ ಮಾಡದ್ನೆಲ್ಲ ಮಾಡ್ಬಿಟ್ಟು ಹೆಂಗ್ ಮಗಿನ ತರ ನಿಂತಾನೆ, ಅವನ್ನೇ ಕೇಳಿ. ನನ್ನ ಮಗನೇ ಬಾರೆ ಈ ಕಡೆ. ಏನು ಮಾಡ್ದೆ? ಅಣ್ಣ ಮನ್ಸ ಸಂತೋಷವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಣ್ಣ. 4 ಮೊಳ ಮಲ್ಲಿಗೆ ಹೂ, 1 kg ಮೈಸೂರು ಪಾಕ್ ತಗೊಂಡೋಗಿ ಹೆಂಡತಿ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದೆ. ಅದನ್ನೇ ಅಣ್ಣ ನಾನು ಮಾಡಿದ್ದು. ಅದಕ್ಕೆ ಪರ್ಕೆ ತಗೊಂಡು ಈಗ ಮುಗ್ಗ ಇಕ್ತವ್ರೆ. ನಾನ್ ಮಾಡಿದ್ದು ತಪ್ಪ ಹೇಳಣ್ಣ? ಖಂಡಿತ ತಪ್ಪಲ್ಲ ಕಣು. ನನ್ನ ಹೆಂಡ್ರು ನಿನ್ನ ಬರೀ ಪರಿಕೆ ತಗೊಂಡು ಹೊಡೆದ್ರಲ್ಲ, ಅದು ಅವಳು ಮಾಡಿದ ತಪ್ಪು. ನನ್ನ ಹೆಂಡ್ರಿಗೆ ಮೈಸೂರು ಪಾಕ್ ಕೊಡ್ತೀಯ? ನನ್ನ ಮನೆಯ ಸಿಕ್ಕಿತ್ತ ನಿನಗೆ? ನನ್ನ ಹೆಂಡ್ರ ಸಿಕ್ಕಿದ್ರು ನಿನಗೆ? ನನ್ನ ಮಗನೇ ಎಂತ ನತದೃಷ್ಟೇನೆ ನೀನು. ಈ ಇಳಿ ವಯಸ್ಸಿನಲ್ಲಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಹರ ಶಿವ ಅನ್ನೋ ಕಾಲದಲ್ಲಿ ಈ ಕುಷ್ಠರೋಗಿ ಗಂಡನ್ ಸೇವೆ ಮಾಡಂಗಾಯ್ತಲ್ಲೇ ನಿಂಗೆ. ಯಾಕಂಗ ಹೇಳ್ತೀರಾ? ಬಿಚ್ಚೋ ವಿಧಿ ನಮ್ಮಂತವ್ರಿಗೆ ಕಷ್ಟಕ್ಕೆ ಗುರಿ ಮಾಡಿದ್ರು ಇನ್ನೊಂದ್ ಕಡೆ ಅನುಕಂಪದ ನೆಲೆ ಮಾಡೇ ಇರ್ತಾನೆ. ಮಕ್ಕಳಿಲ್ಲ ಅಂತ ಕೊರಗ್ತಿದ್ದಾಗ ಭಗವಂತ ಮಕ್ಕಳನ್ನ ಕೊಟ್ಟ. ಮಕ್ಕಳ ಜೊತೆ ಆಟ ಆಡ್ಕೊಂಡಿರೋ ಕಾಲದಲ್ಲಿ ಈ ಕುಷ್ಠರೋಗನು ಕೊಟ್ಬಿಟ್ಟ. ಹೆತ್ತು ಮಕ್ಕಳಿಂದ ದೂರ ಮಾಡ್ಬಿಟ್ಟ. ಇದಕ್ಕೆಲ್ಲ ಕೊನೆ ಯಾವಾಗ? ಮುಕ್ತಿ ಸಿಕ್ಕಿ ಮಣ್ಣಲ್ಲಿ ಮಣ್ಣಾಗೋದು ಯಾವಾಗ? ಮಣ್ಣಾಗೋದು ಯಾವಾಗ? ಅಯ್ಯ ಅಯ್ಯ ಮಗ ಮಗ ಬಾಳಿ ಬದುಕಬೇಕಾದವ್ ನೀನ್ಯಾಕಪ್ಪ ಈ ಪಾಪಿನ ಮುಟ್ಟಕ್ ಹೋದೆ? ಬಾಳಿ ಬದುಕೋದಕ್ಕೆ ಹರ್ಸೋ ತಂದೆ ತಾಯಿಗಳು ಬೇಕು. ನನಗ್ ಜನ್ಮ ಕೊಟ್ಟು ತಂದೆಗೆ ಈ ತರ ಆಗಿದ್ದಿದ್ರೆ ನಾನ್ ಸುಮ್ನೆ ಇರ್ತಾ ಇದ್ನಾ? ಹೆತ್ತವ್ರನ್ನ ಕಡೆಗಣಿಸಿ ಕಟ್ಕೊಂಡಿರೋಳ್ ಜೊತೆ ಕಂಡು ಕಾಣ್ದ ಹಾಗೆ ಇದೇ ಊರಲ್ಲಿ ಬದುಕ್ತಾ ತಾನ್ ಹೆತ್ತು ಮಕ್ಕಳಿಗೆ ಈ ರೋಗ ತಗಲ್ಬಾರ್ದು ಅಂತ ದೂರ ಅವನೇ. ಯಾವ ಜನ್ಮದಲ್ಲಿ ನೀನ್ ನನ್ ತಂದೆ ಆಗಿದ್ಯೋ ಈ ಜನ್ಮದಲ್ಲಂತೂ ನೀನ್ ನಮ್ ಮಗನ್ ತರ ಬಂದಿದ್ಯಪ್ಪ. ಅವ್ವ, ಸೂರ್ಯ ಚಂದ್ರನ ಗುರುತಿಸೋ ಅಷ್ಟ್ರಲ್ಲಿ ಹೆತ್ತು ತಾಯಿ ಮುಖಾನೇ ಮರ್ತೋಗಿತ್ತು. ನನಗ್ ಮಾದ ಅಂತ ಹೆಸರಿಟ್ರಿ, ಅಂಗಳದಳ ಆಡಕ್ಕೂ ಬಿಟ್ರಿ. ನಾನು ಹಸಿವು ಅಂತ ಬಂದಾಗ ಕೈ ತುತ್ತು ಕೊಟ್ರಿ. ನಿಮ್ ಕಷ್ಟಕ್ಕೆ ರಕ್ತ ಹಂಚ್ಕೊಂಡ್ರೆ ಮಕ್ಳೇ ಬೇಕಾ? ಈ ಅನಾಥನ್ಗ ಭಾಗ್ಯ ಇಲ್ವೇನವ? ಹೇಳವ. ನಾವು ಜೀವಂತವಾಗಿರೋವರೆಗೂ ನೀನೆಂಗೋ ಅನಾಥ ಆಯ್ತೀಯಾ? ಬಿಡ್ತೋನು ನೀನು ಈ ಹಳ್ಳಿಗೆ ಮಗ. ಈ ಜನ್ಮದಲ್ಲಿ ನಾನು ಹರಕೆ ಕಟ್ತೀನಿ ಕಣೋ. ಮುಂದಿನ ಜನ್ಮದಲ್ಲಿ ನೀನ್ ನನ್ನ ಹೊಟ್ಟೆಲಿ ಮಗ ಹುಟ್ಲಿ ಅಂತಪ್ಪ. ಹಂಗೆಲ್ಲ ಅಳ್ಬೇಡವ, ನಂಗೊಂಥರ ಆಯ್ತದೆ. ಮರ್ತಿದೆ, ಇದು ಪೇಟೆಯಿಂದ ಮೈತಿಕ ಎಣ್ಣೆ ತಂದಿದ್ದೆ. ಇದನ್ನ ಅಪ್ಪನ ಗಚ್ಚಿ ಬಿಸಿ ಬಿಸಿ ನೀರಾಕು. ನೋವು ನೋಟಾಯ್ತದೆ, ಶಕ್ತಿನೂ ಬರ್ತದೆ. ತಗೋ, ನಾ ಬರ್ತೀನಿ. ಆಯ್ತಪ್ಪ.